ಮಳೆ ಬರ್ತಿದೆ, 1 ಗಂಟೆ ರಾತ್ರಿ. ಮುಂದೆ ಲೈಫ್ ನಮಗೆ ಯಾವ ಥರ ಅನ್ನೋದೇ ಗೊತ್ತಾಗ್ತಿಲ್ಲ. ಒಂದು ಫೈನಾನ್ಸ್ಗೆ ನನಗೆ ತಗೊಳಕ್ಕಾಗಲ್ಲ, ಆಗಲಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗಿದ್ದೀರಾ ಎಲ್ಲರೂ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಕಂಟೆಂಟ್ ಕ್ರಿಯೇಷನ್ನು, ಬ್ಲಾಗ್ ಮಾಡಬೇಕು ಅಂತ ತುಂಬ ಆಸೆ, ಹುಚ್ಚು ಬರ್ತಿದೆ. ಹೆಂಗೆ ಕಮಿಟ್ಮೆಂಟ್ಸ್ಗಳು. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೀವನದ್ದು ನನಗೆ ಈ ಸಿಚುವೇಷನಲ್ಲಿ ಹೆಂಗಾಗ್ತಿದೆ ಏನು ಅಂತ ನಿಜವಾಗ್ಲೂ ನನಗೇನೂ ಅರ್ಥ ಆಯ್ತಿಲ್ಲ. ಒಂದು ಕಡೆ ಕೆಲಸ ತೊಗೋಬೇಕು, ಒಂದು ಕಡೆ ನಾನು ಏನು ಅನ್ಕೊಂಡಿದ್ದೀನಿ ನಾನು ಮಾಡಬೇಕು. ಇನ್ನೊಂದೇನು ಅಂತಂದರೆ ಕೆಲಸ ತೊಗೋಬೇಕು, ಕೆಲಸ ತಗೊಳ್ಳಿಲ್ಲ ಅಂತಂದರೆ ಮನೇಲಿ ನಮ್ಮ ಏನಂತ ಯಾವ ಥರ ಅಂತ ಹೇಳೋದಾದರೆ, ನೀನು ಸೆಟ್ಟಲ್ಲೇ ಆಗದಿರೋ ಥರ, ನೀನು ಸೆಟ್ಟಲ್ಲೇ ಆಗಿಲ್ಲ ಅನ್ನೋ ಥರ ಲೆಕ್ಕಾಚಾರ. ನಾವು ಕೆಲ್ಸಕ್ಕೆ ಹೋಗಿಲ್ಲ ಅಂತಂದರೆ ಅಂದರೆ ಇವು ಯಾವ ಥರ ಅಂತ ನಾನು ಯೋಚನೆ ಮಾಡಲಿ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ. ಒಂದು ಕಡೆ ಹೇಳ್ತಾರೆ ಕೆಲಸ ತಗೊಳ್ಳಿಲ್ಲ ಅಂತಂದರೆ ನೀನು ಸೆಟ್ಟಲ್ಲೇ ಆಗೋಲ್ಲ, ನೀನು ಏನೂ ಮಾಡೋಕ್ಕೆ ಆಗೋಲ್ಲ, ನೀನು ಯೂಟ್ಯೂಬ್ ಮಾಡೋಕ್ಕೆ ಹೋದ್ರೆ ಅದು ಸೈಡ್ ಬಿಸ್ನೆಸ್ಸು ಅಂತ ಕೇಳ್ತಾರೆ. ನನಗೆ ಸೈಡ್ ಬಿಸ್ನೆಸ್ ನನ್ನ ಸೈಡಾಗಿ ಇಟ್ಕೊಂಡು ಯೂಟ್ಯೂಬ್ ಮಾಡೋಕ್ಕೆ ನಾನು ಆಗೋಲ್ಲ. ನನಗೆ ಒಬ್ಬನೇ ನಿಂತ್ಕೊಂಡು ಒಬ್ಬನೇ ಇಂಡಿವಿಜುವಲಾಗಿ ಬೆಳಿಬೇಕು, ಇಂಡಿವಿಜುವಲಾಗಿರಬೇಕು, ಇನ್ನೊಬ್ಬರ ಹತ್ರ ಕೈ ಚಾಚಬಾರ್ದು ಅಂತ ನನಗೆ ಇಷ್ಟ. ನನಗೆ ಆ ಥರ ಕೈ ಚಾಚೋದು ಇಷ್ಟ ಆಗೋಲ್ಲ ನನಗೆ. ಇನ್ನೊಂದೇನು ಅಂತಂದರೆ, ನಾನು ಇನ್ನೊಬ್ರ ಕೆಳಗಡೆ ನಾನು ಕೆಳಗಡೆ ಮಾಡೋಕ್ಕಾಗಲ್ಲ. ಈಗ ಇನ್ನೊಬ್ರಿಗೆ ನಾವು ಕೆಲಸ ತೊಗೋಬೇಕು ಇನ್ನೊಬ್ರ ಹತ್ರ ಅಂತಂದರೆ ಬಕೀಟ್ ಹಿಡಿಬೇಕು. ಮೊದಲಾಗಿ ಹೇಳ್ತೀನಿ, ನಾವೇನಾದರೂ ಮಾಡಬೇಕು, ಕೆಲಸ ತಗೋಬೇಕು ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಕಷ್ಟ. ಈ ಕಾಲದಲ್ಲಂತೂ ದೇವರಾಣೆ, ನಿಮಗೆ ರೆಫರೆನ್ಸ್ ಇಲ್ಲದೇ ನಿಮ್ಗೆ ಏನೂ ಆಗೋಲ್ಲ. ರೆಫರೆನ್ಸ್ ಇದ್ದು ನಿಮ್ಗೆ ಕೆಲಸ ಕೊಡಿಸ್ತೀನಿ ಅಂದರೆ ಮಾತ್ರ, ಅದರಲ್ಲೂ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಅದರಲ್ಲಿ ಬೇರೆ ಕೇಳ್ದಿರೋ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಏನಕ್ಕೆ, ಏನಿದೆಯಾ, ಏನಕ್ಕೆ ಬರ್ತಿದೆಯಾ, ಏನಕ್ಕೆ ನೀವು ಏನು ಮಾಡೋಕ್ಕೆ ಅಂತ ಕಳ್ಳನ ಥರ ನೋಡ್ತಾರೆ. ಕುಗ್ಸ ಅಂಥದ್ದೇ ಮಾತಾಡೋದು ಇಂಟರ್ವ್ಯೂಯಲ್ಲಿ, ದೇವರಾಣೆ ನೀವು ಬೆಳೆಸೋ ಅಂಥದ್ದೇನೂ ಮಾತಾಡೋಲ್ಲ. ಒಂದು ಹೇಳ್ತೀನಿ, ಗೌರ್ಮೆಂಟ್ ಕೆಲಸ ತೊಗೊಬಿಡ್ಬೋದು, ಈ ಪ್ರೈವೇಟ್ ಕೆಲಸ ದೇವರಾಣೆ ಭಾರಿ ಕಷ್ಟ. ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡು ಲೈನಲ್ಲಿ ನಿಂತ್ಕೊಂಡು ನನಗೆ ದೇವರಾಣೆ ಇದೆಲ್ಲ ನನಗೆ ಆಗೋದೇ ಇಲ್ಲ. ನನಗೆ ಒಂದು ಗುರಿ ಇದೆ, ಗುರಿ ತಲುಪೋಕ್ಕೆ ಬಿಡಿ. ಇಲ್ಲ ಅಂತಂದರೆ ನನ್ನ ಬಗ್ಗೆ ಏನು ನೆಗೆಟಿವ್ ಅಂತ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬಿಡಿ. ಪಾಸಿಟಿವ್ ಆಗಾದರೂ ಹೇಳಿ, ಅಟ್ಲೀಸ್ಟ್ ಏನೋ ಮಾಡ್ಕೋಗಪ್ಪ ಅಂತನಾದರೂ ಹೇಳಿ. ನಾವೇನಾದರೂ ಮಾಡ್ಕೊಂಡು ಏನಾದರೂ ಬೆಳಿತೀವಿ. ಬಟ್ ಅದನ್ನು ಬಿಟ್ಬಿಟ್ಟು ಸೆಟ್ಲ್ ಆಗಲ್ಲ, ಅದಾಗಲ್ಲ, ಅದೇ ಲೈಫು, ಜಾಬೇ ಲೈಫು. ಒಂದೆಲ್ಲ ಜಾಬಲ್ಲಿ ನಿಮ್ಮ ಅನ್ಕಂಡಕ್ಕೆ ತೊಗೋಬೋದು, ಬಿಟ್ರೆ ನಿಮ್ಮದು ಸಣ್ಣ ತೊಗೋಬೋದು ಅಷ್ಟೇ. ನಿಮ್ಗೆ ಇಷ್ಟಪಟ್ಟು ನೀವು ದೇವರನ್ನೇ ಮನ್ಸ್ಬಿಟ್ಟು ನೀವು ಯಾವತ್ತೂ ಮಾಡ್ತಿರಲ್ಲ. ಯಾರಿಗೋಸ್ಕರನೋ ಕಂಪ್ನಿ ಬಿಲ್ಡ್ ಮಾಡಬೇಕು, ಯಾರಿಗೋಸ್ಕರನೋ ನೀವು ಜಾಬ್ ಮಾಡಬೇಕು, ಇನ್ಯಾರಿಗೋಸ್ಕರನೂ ನೀವು ದುಡಿಬೇಕು, ಇನ್ಯಾರಿಗೋಸ್ಕರ ನೀವು ಬೆಳಗ್ಗೆ ಎದ್ದೇಳಬೇಕು, 6 ಗಂಟೆಗೆ ಎದ್ದೇಳಬೇಕು, ಟ್ರೈನಲ್ಲಿ ಹೋಗಬೇಕು, ಮೆಟ್ರೋದಲ್ಲಿ ಹೋಗಬೇಕು, ಬಸ್ಸಲ್ಲಿ ಹೋಗಬೇಕು, ಟ್ರಾಫಿಕ್ಕು. ನನಗಂತೂ ಇದೆಲ್ಲ ಏನೇ ಆಗ್ಬಿಡಲಿ ಗುರು, ನಾನು ಅಂದ್ಕೊಂಡಿದ್ದೇ ಮಾಡೋದು. ನನ್ನ ಗುರಿ ಸಾಧಿಸಲೇಬೇಕು. ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾಡಲೇಬೇಕು, ನಾನು ಮಾಡೇ ಮಾಡ್ತೀನಿ. ಬಟ್ ಏನು ಗೊತ್ತಾ, ಲೋ ಲೆವೆಲಾಗಿ ಯಾರು ಪಾಸಿಟಿವ್ ಥಿಂಕ್ ಮಾಡಿ. ನಿಮ್ಮ ಬಗ್ಗೆ ನೀವು ಯಾರು ನೆಗೆಟಿವ್ ಆಗಂತೂ ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ, ದಯವಿಟ್ಟು ಹೇಳ್ತೀನಿ. ನನಗೆ ಏನೋ ಒಂದು ಮಾಡಬೇಕು ಯೂಟ್ಯೂಬಲ್ಲಿ ಅಂತ ನನಗೆ ಹುಚ್ಚು ಬರ್ತೀನಿ, ನಿದ್ದೆ ಬರ್ತಿಲ್ಲ ದೇವರಾಣೆ. ಮುಂದೆ ಲೈಫ್ ನನಗೆ ಯಾವ ಥರ ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲ ನಾನು ಯಾವ ಥರ ಏನೇ ಸಿಚುವೇಶನ್ ಬಂದರೂ ನಾನು ಯೂಟ್ಯೂಬ್ ಮಾತ್ರ ನಿಲ್ಲಿಸಲ್ಲ. ಇವತ್ತಿಂದಲೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತೀನಿ. ಈ ಇನ್ನೊಬ್ರು ಕೆಳಗಡೆ ಕೆಲಸದಲ್ಲಿ ನಾನು ದೇವರಾಣೆ ಮಾಡೋಕ್ಕಂತೂ ಆಗೋಲ್ಲ, ಮಾಡೋದು ಇಲ್ಲ. ಇನ್ನೊಬ್ರ ಹತ್ರ ನಾನು ಕೈ ಚಾಚ್ಕೊಂಡು ಕೊಡಿ ಅಂತ ನಾನು ದೇವರಾಣೆ ಆಗಲ್ಲ. ಕೆಲಸ ತೊಗೊಂಡಿರ್ತೀಯ, ಬೇರೆಯವರಿಂದ ಮಾಡಿರ್ತೀಯ, ಬೇರೆಯವರಿಂದ ದುಡಿತಿರ್ತೀಯ. ಬಟ್ ನಿನ್ನ ಕಷ್ಟ ನೀನು ದುಡಿತಿರ್ತೀಯ. ನೀನು ಯಾರಿಗೋಸ್ಕರ ದುಡಿತಿರ್ತೀಯ? ನಿನಗೋಸ್ಕರ ದುಡಿತಿರ್ತೀಯ. ಬಟ್ ಡೆವಲಪ್ ಆಗ್ತಿರೋದು ಕಂಪ್ನಿಗಳು ಡೆವಲಪ್ ಆಗ್ತಿದೆ ಹೊರತು ನಿನಗೇನು ಸಿಗ್ತಿಲ್ಲ. ನಿನಗೆ ಸಾಕು ಅನ್ನೋಷ್ಟು ಯಾರೂ ಕೊಡ್ತಾಯಿಲ್ಲ. ಸಾಕು ಅನ್ನೋಷ್ಟು ಯಾರೂ ಕೊಡೋಲ್ಲ. ನಿಮ್ಗೆ 10,000, 20,000, 15,000, 20,000, 30,000, ಅಟ್ಲೀಸ್ಟ್ 40,000 ಕೊಡ್ತಾರೆ. 40,000 ಒಂದು ತಿಂಗಳು ಬರುತ್ತೆ ಅಂದ್ಕೊಳ್ಳಿ. ವರ್ಷಕ್ಕೆ ಎಷ್ಟಾಯಿತು? ನಿಮ್ಗೆ ಏನು ತೊಗೊಳಕ್ಕೆ? ಕಾರ್ ತೊಗೊಳಕ್ಕಾಗುತ್ತೆ? ತೊಗೋಬೋದು, ಲೋನಲ್ಲಿ ತೊಗೋಬೋದು.
ಕನ್ಸು ಕಾಣೋದು ನಿಲ್ಲಿಸ್ಬೇಡಿ. ನಿಮ್ಮ ದೇವ್ರನ್ನೇ ಕನ್ಸು ಕಾಣೋದೇನು ಯಾವ್ರ ಅಪ್ಪಂದು ನೀವು ಕನ್ಸು ಕಾಣೋಕ್ಕೆ ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ, ಯಾರಿಗೂ ಇನ್ನೊಬ್ರದ ಕಿತ್ಕೋಬೇಕಾಗಿಲ್ಲ. ನೀವು ಕನ್ಸು ಕಂಡ್ರೆ ನಿಮ್ಗೇನು ಹೋಗ್ಬಿಡಲ್ಲ. ನೀವು ಬೆಳೆಯೋಕ್ಕೆ ಕಾರಣನೇ ಕನಸು. ಇದನ್ನು ಹೇಳ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಇಲ್ಲಿ ಎರಡು ಕಡೆನೂ ಹೇಳ್ತಿದ್ದೆ ನನಗೆ. ಇಲ್ಲಿ ಎರಡು ಕಡೆನೂ ನನಗೆ ನನಗೆ ನಿದ್ದೆ ಬರ್ತಿಲ್ಲ ದೇವ್ರನೇ. ಇರೋದೇ ಒಂದು ಮೊಬೈಲು, ಆ ಮೊಬೈಲಲ್ಲೇ ಕಂಟೆಂಟ್ ಮಾಡ್ತೀನಿ. ವಿವೋ ಒಂದು ಮೊಬೈಲ್ ಇದೆ ಅಷ್ಟೇ ನಂದು, T3X. ಅದೊಂದೇ, ಅದರಲ್ಲೇ ನಾನು ಮಾಡ್ತೀನಿ. ಇವಾಗ ಮಾಡ್ತಿರೋದು ಅದೇನೇ ಮಾಡ್ತಿರೋದು. ಅದು ನಾನು ಹೆಡ್ಫೋನಲ್ಲೇ ನಾನು ಈ ಮೈಕ್ ಥರ ಯೂಸ್ ಮಾಡ್ತಾಯಿದ್ದೀನಿ. ಮುಂದೆ ಒಂದಿನ ಯಾವ್ಯಾವ ಕ್ಯಾಮ್ರಾ ಬೇಕು, ಏನೇನು ಬೇಕು ಅನ್ನೋದು ತೊಗೊಳ್ತೀನಿ. ಐಫೋನ್ ತೊಗೊಳಕ್ಕೆ ನೋಡಿದೆ, ಬಟ್ ಅದು ಆಗಲಿಲ್ಲ. ನನ್ನ ಒಂದು ಫೈನಾನ್ಸ್ಗೆ ನನಗೆ ಆಗಲಿಲ್ಲ. ತುಂಬ ಕಷ್ಟ. ನೋಡಿದೆ, ಥಿಂಕ್ ಮಾಡಿದೆ ಎಲ್ಲ ಕಡೆನೂ, ಬಟ್ ನನಗೆ ಎಲ್ಲೂ ತಗೊಳಕ್ಕಾಗಲಿಲ್ಲ. ಲೋನು ಆಗಲ್ಲ, ಏನೂ ಆಗಲ್ಲ. ನೋಡೋಣ ಮುಂದೆ ಹೆಂಗೆ ಏನು ಅಂತ. ಮುಂದೆ ತೊಗೊಳ್ತೀನಿ, ಅದಂತೂ ನಿಜ. ಸ್ಟಾರ್ಟಿಂಗ್ ತಗೊಂಡ್ರೆ ಪ್ರೋ ಮ್ಯಾಕ್ಸು ಇಲ್ಲ ಪ್ರೋನೇ ತೊಗೊಳ್ತೀನಿ, ಅದಂತೂ ನಿಜ. ಹೇಳ್ತೀನಿ, ರಿಚ್ ಆಗಬೇಕು ಅಂತಂದರೆ ಏನೋ ಒಂದು ಕನಸು ಕಾಣಬೇಕು, ಏನೋ ಒಂದು ಮಾಡಬೇಕು. ನಾನು ರಿಚ್ಗೋಸ್ಕರ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತಲ್ಲ, ನನ್ನ ಪ್ಯಾಷನ್ನೇ ಇದು ಮಾಡ್ಕೋಬೇಕು, ನನ್ನ ಪ್ಯಾಷನ್ ಆಗೇ ಇರಬೇಕು ಅಂತ. ಮಳೆ ಬರ್ತಿದೆ, 1 ಗಂಟೆ ರಾತ್ರಿ. ಇರಲಿ, ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.